ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಈ ಬೇಸಿಗೆಯಲ್ಲಿ ದೇಹದ ಆಯಾಸವನ್ನು ತಗ್ಗಿಸಿ ದೇಹಕ್ಕೆ ಇನ್ಸ್ಟಂಟಾಗಿ ಎನರ್ಜಿ ಕೊಡುವಂತಹ ಒಂದೊಳ್ಳೆ ಸಮ್ಮರ್ ಜ್ಯೂಸ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಈ ಜ್ಯೂಸನ್ನು ಮಾಡಲಿಕ್ಕೋಸ್ಕರ ನಾನು ಮೊದಲಿಗೆ ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅಥವಾ ತಂಪಿನ ಬೀಜವನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು 10 ರಿಂದ 15 ನಿಮಿಷ ಇದನ್ನು ನೆನೆಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ನಂತರ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನಂತರ ತುರ್ಕೊಂಡು ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೇನೆ. ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಈ ಶುಂಠಿ ತುರಿಯನ್ನು ನೆನೆಸಿ ಇಟ್ಕೊಳ್ತೀನಿ ಒಂದು 10 ನಿಮಿಷದ ಕಾಲ. ಇದರಿಂದ ಶುಂಠಿ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ. ನಂತರ ನೋಡಿ, ಜ್ಯೂಸ್ ಮಾಡಲಿಕ್ಕೆ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಂಡು ಕಟ್ ಮಾಡಿ ರಸ ತೆಗೆದುಕೊಳ್ಬೇಕು. ಲಿಂಬೆಹಣ್ಣನ್ನು ಕಟ್ ಮಾಡೋ ಮುಂಚೆ ಈ ರೀತಿಯಾಗಿ ಚೆನ್ನಾಗಿ ಉಜ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಲಿಂಬೆಹಣ್ಣು ರಸವನ್ನು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಲಿಂಬೆಹಣ್ಣಿನ ರಸವನ್ನು ಕೂಡ ಬೌಲಲ್ಲಿ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಈಗ ಜ್ಯೂಸನ್ನು ಮಾಡಲಿಕ್ಕೋಸ್ಕರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಇದಕ್ಕೆ ತೆಗೆದಿಟ್ಕೊಂಡಿರುವಂತಹ ಲಿಂಬೆಹಣ್ಣಿನ ರಸವನ್ನು ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಸೋಸ್ಕೊಳ್ಳೋದ್ರಿಂದ ಬೀಜ ಏನಾದರೂ ಇದ್ದರೆ ಹೋಗುತ್ತೆ. ನಂತರ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ನಾನು ನೀರಲ್ಲಿ ಕರಗಿಸಿ ಇಟ್ಕೊಂಡಿದ್ದೇನೆ. ನೀವು ಬೆಲ್ಲದ ಬದಲಿಗೆ ಸಕ್ಕರೆ ಅಥವಾ ಜೇನುತುಪ್ಪವನ್ನು ಕೂಡ ಬಳಸ್ಕೊಳ್ಬಹುದು. ನಾನು ಬೆಲ್ಲದ ನೀರನ್ನು ಕೂಡ ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ಬೇಸಿಗೆಯಲ್ಲಿ ಜ್ಯೂಸ್ಗೆ ಬೆಲ್ಲವನ್ನು ಬಳಸಿ ಮಾಡೋದ್ರಿಂದ ದೇಹಕ್ಕೆ ಉತ್ತಮ. ನಂತರ ನೋಡಿ, ಒಂದು 3 ಗ್ಲಾಸ್ ಆಗುವಷ್ಟು ದೊಡ್ಡ ಗ್ಲಾಸಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಅಳತೆಗೆ ತಕ್ಕಷ್ಟು ನೀರನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಹಾಗೆ ನೆನೆಸಿ ಇಟ್ಕೊಂಡಿರುವಂತಹ ತಂಪಿನ ಬೀಜ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಅದರಲ್ಲಿ 2 ಸ್ಪೂನ್ ಆಗುವಷ್ಟು ತಂಪಿನ ಬೀಜವನ್ನು ಜ್ಯೂಸ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸೈಡಲ್ಲಿ ತುರಿದು ನೆನೆಸಿ ಇಟ್ಕೊಂಡಿರುವಂತಹ ಶುಂಠಿ ಕೂಡ ರಸವನ್ನು ಬಿಟ್ಕೊಂಡಿದೆ, ಅದನ್ನು ಕೂಡ ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುತ್ತೆ ಈ ಜ್ಯೂಸು. ನೋಡಿ, ಈ ರೀತಿಯಾಗಿ ಸೋಸ್ಕೊಂಡು ಆ ಶುಂಠಿ ರಸವನ್ನು ಮಾತ್ರ ಸೇರಿಸ್ಕೊಂಡಿದ್ದೇನೆ. ನಂತರ ಒಂದು 5 ರಿಂದ 6 ಎಲೆ ಆಗುವಷ್ಟು ಪುದೀನವನ್ನು ಸ್ವಲ್ಪ ಜಜ್ಜಿಕೊಂಡು ಸೇರಿಸ್ಕೊಳ್ತೀನಿ. ಇದರಿಂದ ಜ್ಯೂಸ್ಗೆ ಪುದೀನ ಫ್ಲೇವರ್ ಸಖತ್ತಾಗಿರುತ್ತೆ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದ ಹಾಗೆ ದೇಹದ ಆಯಾಸವನ್ನು ತಗ್ಗಿಸಿ ಇನ್ಸ್ಟಂಟ್ ಎನರ್ಜಿಯನ್ನು ಕೊಡುವಂತಹ ಒಂದೊಳ್ಳೆ ಸಮ್ಮರ್ ಜ್ಯೂಸು ರೆಡಿಯಾಗುತ್ತೆ. ನೀವು ಇದನ್ನು ಫ್ರಿಜ್ಜಲ್ಲಿಟ್ಟು ಕೂಡ ಸರ್ವ್ ಮಾಡ್ಕೊಳ್ಬಹುದು. ಇಲ್ಲ ತಕ್ಷಣಕ್ಕೆ ಸರ್ವ್ ಮಾಡಬೇಕಂತ ಹೇಳಿದರೆ ಈ ರೀತಿಯಾಗಿ 1-2 ಐಸ್ ಕ್ಯೂಬನ್ನು ಹಾಕಿ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜ್ಯೂಸನ್ನು ಹಾಕಿ ಸರ್ವ್ ಮಾಡಬಹುದು. ತುಂಬಾ ಸಖತ್ತಾಗಿರುತ್ತೆ. ಈಗ ಈ ಬೇಸಿಗೆಗಂತೂ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಸಾಕು, ತುಂಬಾ ಸುಸ್ತನ್ನಿಸುತ್ತೆ. ನಾವು ಈ ರೀತಿಯಾಗಿ ಜ್ಯೂಸನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹೊರಗಡೆ ಹೋಗಿ ಬಂದ ತಕ್ಷಣ 1 ಗ್ಲಾಸ್ ಕುಡಿದ್ರೆ ದೇಹಕ್ಕೆ ಆರಾಮಾಗುತ್ತೆ, ಹಾಗೆ ತಂಪು ಕೂಡ ಆಗುತ್ತೆ. ಇನ್ಸ್ಟೆಂಟಾಗಿ ಎನರ್ಜಿ ಕೂಡ ಬರುತ್ತೆ. ತುಂಬಾ ಸಿಂಪಲ್ ಆದಂತಹ ಜ್ಯೂಸ್ ರೆಸಿಪಿ, ಖಂಡಿತ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.